ಜಲಾಶಯದಿಂದ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನ ಬಿಡಲಾಗ್ತಾ ಇದೆ. ಮಾರ್ಚ್ 26ಕ್ಕೆ ಈ ಸಂಬಂಧ ರೈತ ಮುಖಂಡರು ಬೃಹತ್ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರಾಜು ಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಯಾಕೆ ನೀರು ಬಿಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬೆಳೆದಂತಹ ರೈತರಿಗೆ ಕಾಲುವೆ ಮೂಲಕ ನೀರು ಹರಿಸುವಂತೆ ಒತ್ತಾಯ ಕೂಡ ಮಾಡಲಾಗಿದೆ. ನೀರು ಹರಿಸುವಂತೆ ಮಾರ್ಚ್ 26ಕ್ಕೆ ಟ್ರ್ಯಾಕ್ಟರ್ ರ್ಯಾಲಿ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಯಾದಗಿರಿ, ರಾಯಚೂರು, ಕಲಬುರಗಿಗೆ ಅನ್ಯಾಯ ಆಗ್ತಿದೆ ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ರಾಜು ಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಸವಸಾಗರ ಜಲಾಶಯದಿಂದ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನ ಹರಿಬಿಡಲಾಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಹಾಗೆ ಮಾರ್ಚ್ 26ಕ್ಕೆ ರೈತ ಮುಖಂಡರು ಬೃಹತ್ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ. ಈ ವಿಡಿಯೋ ಮಾಡ್ಬೇಕಾದ್ರೆ ನಿಜಕ್ಕೂ ಮನಸ್ಸಿಗೆ ಬಹಳ ಬೇಜಾರಾಗ್ತಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಕಳೆದ ಐಸಿಸಿ ಮೀಟಿಂಗ್ ನಲ್ಲಿ ಐಸಿಸಿ ಸಮಿತಿ ಅಧ್ಯಕ್ಷರಂತ ತಿಮ್ಮಾಪುರ್ ಸಾಹೇಬ್ರು ಮತ್ತು ಎಲ್ಲಾ ಸದಸ್ಯರು ಸೇರಿ ಒಂದು ತೀರ್ಮಾನ ಮಾಡ್ತಾರೆ. ಮಾರ್ಚ್ 22ವರೆಗೆ ನಾವು ನೀರು ಕೊಡೋದು ಮತ್ತು ವಾರಬಂದಿ ಮಾಡಿ ಏಪ್ರಿಲ್ 1ರಿಂದ ಏಪ್ರಿಲ್ 6ನೇ ತಾರೀಕುವರೆಗೂ ಎಲ್ಲಾ ರೈತರಿಗೆ ನೀರು ಒದಗಿಸ್ಬೇಕಂತೇಳಿ ಒಂದು ತೀರ್ಮಾನ ಮಾಡ್ತಾರೆ. ಅವಾಗ್ನು ನಿಜಕ್ಕೂ ರೈತರಿಗೆ ಬಹಳ ಅನ್ಯಾಯ ಆಗ್ತಿದೆ. ಯಾಕಂತಂದ್ರೆ ಏಪ್ರಿಲ್ 10-15 ನೀರು ಬಿಡ್ಲಿಕ್ಕಂದ್ರೆ ನಮ್ಮ ಭಾಗದಾಗ ಯಾವ ರೈತರಿಗೂ ಬೆಳೆ ಬರಂಗಿಲ್ಲ. ಆದ್ರೆ ನಿನ್ನೆ ಒಂದು ಸಡನ್ಲಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಏನ್ ಹೇಳಿದಾರೆ ಅಂತಂತಂದ್ರೆ, ಇಲ್ಲ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸುರಪುರ ಶಾಸಕರು ಮನವಿ ಮಾಡಿದ್ದಾರೆ, ಹಂಗಾಗಿ ನಾವು ನೀರು ಕಂಟಿನ್ಯೂ ಹರಿಸಬೇಕಾಗ್ತದೆ. ಏಪ್ರಿಲ್ 1ರಿಂದ 6 ಕೊಡೋದನ್ನ ಕ್ಯಾನ್ಸಲ್ ಮಾಡಿ ಮಾರ್ಚ್ 22ರಿಂದ 25ವರೆಗೆ ಅಷ್ಟೇ ನಾವು ನೀರು ಹರಿಸ್ತೇವೆ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಿನ್ನೆ ಹೊರಡಿಸಿದ್ದಾರೆ. ಇದರ ಅರ್ಥ ಆಗ್ತಿಲ್ಲ ನನಗೆ. ಯಾಕಂದ್ರೆ ಯಾವುದೇ ಒಂದು ಐಸಿಸಿ ಸಭೆ ಆದಂತ ಸಂದರ್ಭದಲ್ಲಿ ಇದುವರೆಗೆ ಇತಿಹಾಸದಲ್ಲಿ ತಗೊಳ್ರಿ, ಯಾವತ್ತು ರೈತರಿಗೆ ನೀರು ಹೆಚ್ಚಿಕೊಡೋಂತ ವಿಚಾರ ಮಾಡಿದೆ ಹೊರತಾಗಿ ಘೋಷಣೆ ಮಾಡಿ ಮತ್ತೆ ಅದನ್ನ ಕಡಿಮೆ ಮಾಡೋಂತ ಕೆಲಸ ಯಾವತ್ತು ನಾವು ಮಾಡಿಲ್ಲ. ಆದ್ರೆ ನಾನು ಜಮೀನು 12 ಎಕರೆ ಭತ್ತ ಮಾಡೀನಿ. ಈ ಸದ್ದು ಎಲ್ಲ ಬಂಡವಾಳ ಹಾಕಿವಿ ನಾವು. ಈಗ ಭತ್ತ ನೀರಿರ್ಲಾರ್ದಕ್ಕೆ ಒಣಗ್ಲಕ್ಕೈತದ. ಈಗ ರಾಜಕಾರಣಿಗಳು ಕೇಳಿದ್ರ ಎಲ್ಲೇ ಕುಂತ ಏನೋ ಮೀಟಿಂಗ್ ಮಾಡ್ಯಾರ. ಆ ಮೀಟಿಂಗ ಯಾವುದು ಸಂಬಂಧ ಇಲ್ದಂಗೆ ರೈತರಿಗೆ ನೀರು ಮುಟ್ಟವು ಟೆಲೆಂಡಕ್ಕೆ. ಈಗ ಅಧಿಕಾರಿಗಳು ಕೇಳಿದ್ರ ಕೇಳಿದ್ರ ನೀರು ಬಳಕೆ ಸಂಘದವ್ರಿಗೆ ಕೇಳ್ರಿ ಅಂತಾರ. ನೀರು ಬಳಕೆ ಸಂಘದರ ನೀರಿಲ್ಲ ನಾವೇನು ಮಾಡಪ್ಪ ಅಂತ ಅವ್ರು ಅಂತಾರ. ಏನೇ ಟೈಮ್ ಫೋನ್ ಹಚ್ಚು, ಫೋನ್ ರಿಸೀವ್ ಮಾಡಕ್ಕೆ ಇರಲಿಲ್ಲ. ನಾವು ನೀರು ಹೆಂಗೆ ಮಾಡ್ಬೇಕು ಸತ್ ನೀರು ಕೊಡ್ತೀರೋ ನಿಸ ಕೊಡ್ತಾರೆ. ಈಗ ಹೆಂಗೆ ಮಾಡ್ತಾರೆ? ಈಗ ರಾಜಕಾರಣಿಗಳು ಹೊಣೆ ಆತ್ರಿ, ಅಧಿಕಾರಿಗಳು ಹೊಣೆ ಆತ್ರಿ. ಇದಕ್ಕೆ ನಮಗೇನಿದ್ದು ಇಲ್ಲೆಲ್ಲ ನೋಡಿದ 12 ಎಕರೆ ಹೊಲ ಅದನ್ನು ಈ ಸದ್ ನಾವು ಈಗ 4-5 ಲಕ್ಷ ರೂಪಾಯಿ ಬಂಡವಾಳ ಹಾಕಿವಿ. ಈಗ ಈ ಸದ್ದು ಸಾಲ ಸೂಲ ಮಾಡಿಕೇರಿ ತಂದ್ಕೇರಿ ಭತ್ತ ಮಾಡಿವಿ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ವೀರೇಶ್, ಗುಡ್ ಮಾರ್ನಿಂಗ್. ಬಸವಸಾಗರ ಜಲಾಶಯದಿಂದ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನ ಹರಿಬಿಡಲಾಗ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ನಿಜಕ್ಕೂ ಕೂಡ. ಹಾಗಿದ್ರೆ ಎಷ್ಟು ದಿನಗಳಿಂದ ಈ ಒಂದು ಕಳ್ಳಾಟ ನಡೀತಾ ಇದೆ ಅಂತ, ಇನ್ನು ಈ ಕುರಿತು ಬೃಹತ್ ಹೋರಾಟಕ್ಕೂ ಕೂಡ ರೈತ ಮುಖಂಡರು ಸಜ್ಜಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಏನು ಯಾದಗಿರಿ ಜಿಲ್ಲೆಯ ಒಂದು ಜೀವನಾಡಿ ಅಂತ ಕರೆಸಿಕೊಳ್ಳುವಂತ ಬಸವಸಾಗರ ಜಲಾಶಯದ ನೀರನ್ನ ನಂಬಿದಂತ ರೈತರಿಗೆ ಈಗ ಒಂದು ಆಘಾತ ಕೂಡ ಉಂಟಾಗಿರುವಂತದ್ದು. ಅಂದ್ರೆ ರಾತ್ರೋರಾತ್ರಿ ಒಂದು ತೆಲಂಗಾಣಕ್ಕೆ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಜಲಾಶಯದ ನೀರು ಕಡಿಮೆಯಾಗಿದೆ. ಹೀಗಾಗಿ ನೀರು ಬಿಡಲು ಆಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗ ಅಧಿಕಾರಿಗಳು ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೋ ಒಂದು ಮಾಜಿ ಸಚಿವ ರಾಜುಗೌಡ ಕೂಡ ಸರ್ಕಾರದ ವಿರುದ್ಧ ಒಂದು ಕಿಡಿಕಾರುವ ಮೂಲಕ ಏನೋ ಒಂದು ಜಲಾಶಯದ ನೀರನ್ನ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಹರಿಸಿರುವಂತ ವಿಚಾರವಾಗಿ ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಕುರಿತಾಗಿ ಏನೋ ಒಂದು ಇದೇ 26ರಂದು ಕೂಡ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿರುವಂತದ್ದು. ಅಂದ್ರೆ ಈಗ ಜಲಾಶಯದ ನೀರನ್ನ ನಂಬಿ 2ನೇ ಬೆಳೆಯನ್ನ ಬೆಳೆದಂತ ರೈತರಿಗೆ ಈಗ ಆಘಾತ ಉಂಟು ಮಾಡಿದಂತ ಹಿನ್ನೆಲೆಯಲ್ಲಿ ಯಾಕೆ ನೀರು ಬಿಟ್ಟಿದ್ದೀರಿ ಅನ್ನೋ ಒಂದು ರೀತಿಯಲ್ಲಿ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ನೀರಿನ ವಿಚಾರವಾಗಿ ನಡೆಯುವಂತಹ ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಕೂಡ ಏಪ್ರಿಲ್ 5ರವರೆಗೂ ನೀರು ಹರಿಸುತ್ತೇವೆ ಅನ್ನೋ ಒಂದು ಸರ್ಕಾರ ಒಂದು ಮಹತ್ವದ ಸಭೆಯನ್ನು ಕೂಡ ನಿರ್ಣಯ ಮಾಡಿತ್ತು. ಆ ಸಭೆಯನ್ನು ಕೂಡ ಮುರಿದು ಈಗ ನಂತರ ಮತ್ತೊಂದು ಸಭೆ ಮಾಡುವ ಮೂಲಕ ರೈತರಿಗೆ ಏನೋ ಒಂದು ನೀರು ಬರ್ತದೆ ಅನ್ನೋ ಒಂದು ಕಾದು ಕುಳಿತಂತ ರೈತರಿಗೆ ಈಗ ಆಘಾತವನ್ನು ಕೂಡ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಗೂ ಕೂಡ ಸಜ್ಜಾಗಿರುವಂತದ್ದು ಮಧುಮಾಲ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಸೊಸೈಟಿ ಅವ್ರಿಗೆ ಕೇಳ್ರಂತಾರ, ಸೊಸೈಟಿ ಅವ್ರಿಗೆ ಕೇಳಿದ್ರ ಜೈ ಕೇಳಂತಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.